ಊಟ ಆಗಿರ್ಬೋದು, ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು, ಹೋಟೆಲ್ ಊಟ ಆಗಿರ್ಬೋದು, ನಾವು ಊಟದ ರುಚಿ ಗುರ್ತಿಸೋದು ಸಾರಿನಿಂದ. ಸಾರು ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಚೆನ್ನಾಗಿರುತ್ತೆ ಊಟ. ರುಚಿಯಾದ ಸಾರು ಅಥವಾ ರಸಮ್ ಸೀಕ್ರೆಟ್ ಏನಂದರೆ ಸಾರಿನ ಪುಡಿ. ನಮಸ್ತೆ ವೀಕ್ಷಕರೇ, ಕುಕ್ ವಿತ್ SRಗೆ ಸ್ವಾಗತ. ನಾನಿವತ್ತು ಉಡುಪಿ ಸ್ಟೈಲ್ನಲ್ಲಿ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಾನು ನನ್ನ ಅತ್ತೆ ನನಗೆ ಹೇಳಿಕೊಟ್ಟ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kg ಬ್ಯಾಡಗಿ ಮೆಣಸು, ನಿಮಗೆ ಖಾರ ಬೇಕಂತಿದ್ರೆ ಅರ್ಧ ಬ್ಯಾಡಗಿ ಮೆಣಸು, ಅರ್ಧ ಗುಂಟೂರು ಮೆಣಸು ಕೂಡ ತಗೊಳ್ಬೋದು. ಹಾಗೆ ಮೆಜರಿಂಗ್ ಕಪ್ಪಲ್ಲಿ 3 ಕಪ್ಪು ಕೊತ್ತಂಬರಿ, 1/4 ಕಪ್ಪು ಜೀರಿಗೆ, 1 ಟೇಬಲ್ ಸ್ಪೂನು ಮೆಂತೆ, ಹಾಗೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಕರಿಬೇವು. ಹಾಗೆ ಹುರ್ಕೊಳ್ಳಿಕ್ಕೆ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ಈಗ ಒಂದು ದೊಡ್ಡ ಬಾಣಲಿಯಲ್ಲಿ 2 ದೊಡ್ಡ ಚಮಚ ತೆಂಗಿನೆಣ್ಣೆ. ಇದು ಬಿಸಿ ಆದ ನಂತರ ಇದಕ್ಕೆ ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಬ್ಯಾಡಗಿ ಮೆಣಸನ್ನು ಅರ್ಧ ಗಂಟೆ ಮೊದಲೇ ನಾನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಂಡಿದ್ದೆ. ಈ ಥರ ಮಾಡೋದ್ರಿಂದ ಮೆಣಸು ಬೇಗ ಹುರ್ಕೊಳ್ಳಿಕ್ಕಾಗ್ತದೆ. ಮೆಣಸನ್ನು ಯಾವಾಗಲೂ 2 ಸ್ಪ್ಯಾಚುಲ ಹಿಡ್ಕೊಂಡು ಈ ಥರ ಮಗಿಸ್ತಾ ಇರಬೇಕು. ಮೆಣಸು ಒಳ್ಳೆ ಘಮ್ಮ ಅಂತ ಪರಿಮಳ ಬರುವ ತನಕ ಹುರ್ಕೊಳ್ಳಿ. ಸಾರಿನ ಪುಡಿಯನ್ನು ಹುರ್ಕೊಳ್ಬೇಕಾದ್ರೆ ಫ್ಲೇಮ್ ಮೀಡಿಯಮಲ್ಲೇ ಇರಲಿ, ಇಲ್ಲಾಂದರೆ ಸೀದೋಗ್ತದೆ. ಈಗ ಮೆಣಸು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೊಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟು ಇದೇ ಬಾಣಲೆಯಲ್ಲಿ ಇನ್ನೊಂದು ಚಮಚ ತೆಂಗಿನೆಣ್ಣೆಯನ್ನು ಸೇರಿಸಿ ಫಸ್ಟ್ ಮೆಂತೆಯನ್ನು ಹುರ್ಕೊಳ್ಬೇಕು. ಮೆಂತೆ ಸ್ವಲ್ಪ ಹುರಿದ ನಂತರ ಇದಕ್ಕೆ ಕೊತ್ತಂಬರಿಯನ್ನು ಸೇರಿಸ್ಕೊಳ್ಬೇಕು. ನಿಮಗೆ ಈ ಥರ ಎಲ್ಲ ಒಟ್ಟಿಗೆ ಹಾಕಿ ಹುರ್ಕೊಳ್ಳಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಎಲ್ಲವನ್ನು ಬೇರೆ ಬೇರೆಯಾಗಿ ಹುರ್ಕೊಳ್ಬೋದು. ಕೊತ್ತಂಬರಿಯನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ, ಹೈ ಫ್ಲೇಮ್ ಮಾಡೋದು ಬೇಡ. ಹಾಗೆ ಕೊತ್ತಂಬರಿಯನ್ನು ಜಾಸ್ತಿ ಕೂಡ ಹುರ್ಕೊಳ್ಬಾರ್ದು, ಇದು ಸೀದೋದು ವಾಸನೆ ಬರ್ತದೆ. ಇಲ್ಲಾಂದರೆ ಇದು ಘಮ್ಮ ಅಂತ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು. ಇದೊಂದು 70% ಹುರಿದ ನಂತರ ಇದಕ್ಕೆ ನಾವು ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು. ಈಗ ಇದು ಹುರಿದಾಗಿದೆ, ನಾನೀಗ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆಯನ್ನು ಕೂಡ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ, ಇದರ ಮಾಯಿಶ್ಚರ್ ಹೋಗೋ ತನಕ ಹುರ್ಕೊಂಡ್ರೆ ಸಾಕಾಗ್ತದೆ. ಕೊತ್ತಂಬರಿದ್ದು ಬಿಸಿಯಲ್ಲೇ ಜೀರಿಗೆ ಕೂಡ ಹುರ್ಕೊಂಡು ಬಿಡ್ತದೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಲೈಟಾಗಿ ರೆಡ್ ಆಗ್ತಾ ಬಂದಿದೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗ್ತದೆ. ನಂತರ ಇದನ್ನೊಂದು ಬೇರೆ ಪಾತ್ರೆಯಲ್ಲಿ ಹಾಕಿಟ್ಟು ಇದೇ ಬಾಣಲೆಯಲ್ಲಿ ನಾವು ಇಂಗು ಮತ್ತು ಕರಿಬೇವನ್ನು ಹುರ್ಕೊಳ್ಬೇಕು. ಈಗ ಒಂದು ಸಣ್ಣ ಚಮಚ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇಂಗು ಮತ್ತು ಕರಿಬೇವನ್ನು ಸೇರಿಸಿ ಕರಿಬೇವು ಹಸಿ ವಾಸನೆ ಹೋಗಿ ಗರಿ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಆಗಿ ಗ್ರೈಂಡ್ ಮಾಡಿಕೊಳ್ಳಿ. ಇದು ಒಂದೇ ಸಲಕ್ಕೆ ಗ್ರೈಂಡ್ ಆಗೋದಿಲ್ಲ, 2-3 ಬ್ಯಾಚಲ್ಲಿ ಗ್ರೈಂಡ್ ಮಾಡಿಕೊಳ್ಳಿ. ಈಗ ಇದು ಒಂದು ಸಲ ಎಲ್ಲ ಗ್ರೈಂಡ್ ಆಗಿದೆ, ಆದರೂ ಸರಿಯಾಗಿ ನುಣ್ಣಗಾಗಲಿಲ್ಲ. ಹಾಗಾಗಿ ನಾನು ಇನ್ನೊಂದು ಸಲ ಪುನಃ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಕೂಡ ಹುರ್ಕೊಳ್ಬೋದು ಸಾರಿನ ಪುಡಿ. ನಾನು ಜಾಸ್ತಿ ಎಣ್ಣೆನೂ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.